ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಾವು ಇವತ್ತು ಲಾಲ್ಬಾಗಲ್ಲಿ ಇದ್ದೀವಿ ಫ್ಲವರ್ ಶೋ ನೋಡೋಕ್ಕೆ. ಇಲ್ಲಿ ಅಂಬೇಡ್ಕರ್ ಬಗ್ಗೆ ವಿವರಿಸಿದ್ದಾರೆ. ಸೂಪರ್ ಆಗಿದೆ, ಇದಂಕರು ನೋಡ್ಬೋದು ನೀವು. ಫ್ರೆಂಡ್ಸ್, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ತಾಯಿ ನೋಡ್ಕೋಬೋದು ನೀವು. कितना ईयर इधर हो ईयर नहीं अभी 6 मंथ हो रहा है। 6 मंथ हो गया। हाँ 6 मंथ हो गया। कन्नड़ा सीखो। कन्नड़ा सिखाओ। ठीक है सर। कन्नड़ा सीखने के लिए कोशिश कर रहा हूँ। ओके। ठीक है सर। आज ಇಂಡಿಪೆಂಡೆನ್ಸ್ ಡೇ ठीक है। ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ದಿವಸ ಶುಭಾಶಯಗಳು. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. स्वतंत्र दिवस ಶುಭಾಶಯಗಳು. ಶುಭಾಶಯ. ಸ್ವಾತಂತ್ರ್ಯ ದಿನದ ಸ್ವಾತಂತ್ರ್ಯ ದಿವಸ ಶುಭಾಶಯಗಳು. ಶುಭಾಶಯಗಳು. ಶುಭಾಶಯ. ನೋಡಿ ಫ್ರೆಂಡ್ಸ್, ಕನ್ನಡ ಕಲಿತಾರೆ, ಪಾಪ ಕನ್ನಡ ಬರಲ್ಲ ಅವ್ರಿಗೆ, ಕನ್ನಡ ಕಲಿತಾರಂತೆ. ಫ್ರೆಂಡ್ಸ್, ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಇದು 200 ವರ್ಷದ ಹಳೆ ಮರ ಅಂತೆ. ನೋಡ್ಕೊಬೋದು ನೀವು. ಫ್ರೆಂಡ್ಸ್, ಆಗಸ್ಟ್ 15ರಂದು ಸ್ಕೂಲ್ ಮಕ್ಕಳಿಗೆ ಎಂಟ್ರಿ ಫ್ರೀ ಆಗಿರುತ್ತೆ. ಫ್ರೆಂಡ್ಸ್, ಇಲ್ಲಿ ಕೌನ್ಸಿಲ್ ಬಿಹಾರ್ ಬಿಹಾರ್ ಇದ್ದಾರೆ. ಕನ್ನಡ ಬರ್ತಲ್ಲ ನೋಡಿ, ಇವ್ರಿಗೆ ಸೂಪರ್ ಆಗಿ ಕನ್ನಡ ಮಾತಾಡ್ತಾರೆ. ಫ್ರೆಂಡ್ಸ್, ಇದು ಮಾತ್ರ ಸೂಪರ್ ಆಗಿತ್ತು. ಗರ್ಭಗುಡಿ ಅಂತೆ. ನೋಡ್ಕೋಬೋದು ಯಾವ ರೀತಿ ಇಟ್ಟಿದ್ದಾರೆ ಅಂತ. ಇಲ್ಲಿ ಸಖತ್ತಾಗಿದೆ. ಫ್ರೆಂಡ್ಸ್, ಇಲ್ಲಿ ಆಲ್ಮೋಸ್ಟ್ ಎಲ್ಲ ವೆರೈಟಿ ಫ್ಲವರ್ ನೋಡ್ಕೋಬೋದು ನೀವು. ಫ್ಲವರ್ ಶೋಗೆ ಬಂದರೆ ಸಖತ್ತಾಗಿದೆ. ಫ್ರೆಂಡ್ಸ್, ಈ ವರ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿವರಿಸಿದ್ದಾರೆ. ನೋಡ್ಕೋಬೋದು ನೀವು. ಸಖತ್ತಾಗಿದೆ ಫ್ಲವರ್ ಶೋ. ನಾವು ಇವಾಗ ಇದೀವಿ ಲಾಲ್ಬಾಗ್ ಬೆಟ್ಟದ ಮೇಲೆ. ಅಲ್ಲಿ ನೋಡ್ಬೋದು ನೀವು, ಅದೇ ಮೇನ್ ಗೇಟು. ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ. ಫ್ರೆಂಡ್ಸ್, ಲಾಲ್ಬಾಗ್ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಥರ ಇದೆ, ನೀವು ನೋಡ್ಕೋಬೇಕು. ಸೂಪರಾಗಿದೆ ಅದು. ಲಾಲ್ಬಾಗ್ ಕೆರೆ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಎಲ್ರಿಗೂ. ಫ್ರೆಂಡ್ಸ್, ಇವತ್ತು ನಾವು ಲಾಲ್ಬಾಗಲ್ಲಿ ಇದ್ವಿ. ಲಾಲ್ಬಾಗಲ್ಲಿ ಯಾಕಪ್ಪ ಅಂದರೆ ಪ್ರತಿ ವರ್ಷ ಇಲ್ಲಿ ಫ್ಲವರ್ ಶೋ ಮಾಡ್ತಾರೆ. ಇದಂಕರು ಸೂಪರ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಲಾಲ್ಬಾಗ್ ಮೆಟ್ರೋ ಸ್ಟೇಷನಿಂದ ಹೋಗ್ತಾ ಇದೀವಿ. ಇವಾಗ ಜಸ್ಟ್ ನೋಡ್ಬೋದು ನೀವು. ಫ್ರೆಂಡ್ಸ್, ನಾವು ಬಂದಾಗ ಬೆಳಗ್ಗೆ 10 ಗಂಟೆ ಆಗಿತ್ತು. ನೋಡ್ಬೋದು ಯಾವ ರೀತಿ ರಶ್ ಇದೆ ಅಂತ. ಬನ್ನಿ, ಇದು ಒಳಗಡೆ ಹೋಗಿ ಯಾವ ಥರ ತೋರಿಸ್ತೀನಿ ನಿಮಗೆ. ಇದು ಎಂಟ್ರೆನ್ಸ್ ಇರುತ್ತೆ. 216ನೇ ಫಲಪುಷ್ಪ ಪ್ರದರ್ಶನ ಇದು ಲಾಲ್ಬಾಗಲ್ಲಿ. ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದೀವಿ. ಇವಾಗ ನೋಡ್ಬೋದು ನೀವು. ಫ್ರೆಂಡ್ಸ್, ಫ್ಲವರ್ ಶೋ ಅಂತೂ ಸೂಪರ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡ್ಕೊಡಿ, ಫುಲ್ ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಸ್ಟಾರ್ಟಿಂಗ್ ಅಲ್ಲೇ ಎಂಟ್ರೆನ್ಸ್ ಇರುತ್ತೆ. ಫಸ್ಟ್ ನಾವು ಟಿಕೆಟ್ ತಗೋಬೇಕು. ಫ್ರೆಂಡ್ಸ್, ಟಿಕೆಟಿಗೆ ವೀಕೆಂಡಲ್ಲಿ 100 ರೂಪಾಯಿ ಇರುತ್ತೆ. ಮಾಮೂಲಿ ಡೇಸಲ್ಲಿ 80 ರೂಪಾಯಿ ಇರುತ್ತೆ. ಹಾಗೆ ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಇರುತ್ತೆ. ನೋಡ್ಬೋದು ನೀವು ಇಲ್ಲೇ. ಬನ್ನಿ, ಇವಾಗ ಟಿಕೆಟ್ ತಗೊತಾ ಇದ್ದೀವಿ. ನೋಡ್ಬೋದು ನೀವು. ಜಸ್ಟ್ ಎಲ್ಲ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾ ಇದೀವಿ. ಇವಾಗ ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಟಿಕೆಟ್ ಚೆಕ್ ಮಾಡ್ತಾರೆ. ಫ್ರೆಂಡ್ಸ್, ಫ್ಲವರ್ ಶೋ ಮಾತ್ರ ಸೂಪರ್ ಆಗಿರುತ್ತೆ. ಎಲ್ಲ ವೆರೈಟಿ ಫ್ಲವರ್ ಮಾತ್ರ ಇಲ್ಲಿ ನೋಡಕ್ ಸಿಗುತ್ತೆ ನಿಮಗೆ. ನೋಡ್ಕೋಬಹುದು ನೀವು. ಮತ್ತೆ ಇಲ್ಲಿ ಬ್ಯಾಗ್ ಚೆಕ್ಕಿಂಗ್ ಇರುತ್ತೆ ಫ್ರೆಂಡ್ಸ್, ಚೆಕ್ ಮಾಡಿಸ್ಕೊಳ್ಳಿ. ಫ್ರೆಂಡ್ಸ್, ವಿಡಿಯೋನ ಸ್ಕಿಪ್ ಮಾಡ್ಕೋಬಿಡಿ, ಮುಂದೆ ವಿಡಿಯೋ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಜಸ್ಟ್ ಇವಾಗ ಒಳಗಡೆ ಬಂದ್ವಿ. ನೋಡ್ಬೋದು ನೀವು ಯಾವ ತರ ಇದೆ ಅಂತ. ಅವೆಲ್ಲ ಸೂಪರ್ ಆಗಿದೆ. ಮುಂದೆ ಬರ್ರಿ. ಎಂಟ್ರೆನ್ಸಿಗೆ ಒಬ್ಬರಿಗೆ 100 ರೂಪೀಸ್ ಇರುತ್ತೆ. ಒಳಗಡೆ ವೀಕೆಂಡ್ ಅಲ್ಲಿ ಅಮೌಂಟ್ ಜಾಸ್ತಿ ಇರುತ್ತೆ. ಮಾಮೂಲಿ ಡೇಸಲ್ಲಿ ಬಂದ್ರೆ 8 ರೂಪೀಸ್ ತೊಗೊಂತಾರೆ. ಇವಾಗೆಲ್ಲ ನಾವು ಒಳಗೆ ಎಂಟ್ರಿ ಆಗ್ತಾ ಇದೀವಿ. ನೋಡ್ಕೋಬಹುದು. ಬನ್ನಿ, ಯಾವ ತರ ಅಂತ ನಮಗೆ ಫುಲ್ ಲಾಲ್ಬಾಗು ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ವಿಡಿಯೋಗೆ ಒಂದು ಲೈಕ್ ಮಾಡಿ. ಜಸ್ಟ್ ಇವಾಗ ಅಲ್ಲಿ ಕೇಳಿದ್ವಿ ನಾವು, ಹಂಗೆ ಸ್ಟೇಟ್ ಹೋಗ್ಬೇಕಂತೆ. ಬನ್ನಿ, ಇವಾಗ ಯಾವ ತರ ಅಂತ ಫ್ಲವರ್ ಶೋ ತೋರಿಸ್ತೀನಿ ನಿಮಗೆ.
ಫ್ರೆಂಡ್ಸ್, ಲಾಲ್ಬಾಗು 250 ಎಕರೆ ಇದೆ. ಸರೌಂಡಿಂಗು ಸಿಕ್ಕಾಪಟ್ಟೆ ದೊಡ್ಡದಿದೆ. ಮತ್ತೆ ಇಲ್ಲಿ ಮರಗಳು 100 ವರ್ಷ 200 ವರ್ಷ ಹಳೆ ಮರ ಇಲ್ಲಿ ಇದೆ ಅಂತೆ. ನಿಮಗೆ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಮಾತ್ರ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ವಿಡಿಯೋ ಇಂಟ್ರೆಸ್ಟಿಂಗ್ ಇದೆ. ನೋಡಿ, ಎಷ್ಟೋ ವರ್ಷದ ಹಳೆ ಮರ ಇಲ್ಲಿ ನೋಡ್ಬೋದು ನೀವು. ಫ್ರೆಂಡ್ಸ್, ಲಾಲ್ಬಾಗಲ್ಲಿ ಈ ತರ ಮರಗಳು ಸಿಕ್ಕಾಪಟ್ಟೆ ಇದಾವೆ. 100 ವರ್ಷ 200 ವರ್ಷ ಮರಗಳಿದಾವೆ. ನಿಮಗೆ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್, ಆ ಮರ ನೋಡಿದ್ರಲ್ಲ, 200 ವರ್ಷದ ಹಳೆ ಮರ. ಅದು ನೋಡ್ಬೋದು ಯಾವ ತರ ಇದೆ ಅಂತ. ಸಿಕ್ಕಾಪಟ್ಟೆ ತೋರಿಸೋದಿದೆ ನಿಮ್ಗೆಲ್ಲ ಲಾಲ್ಬಾಗಲ್ಲಿ. ಫುಲ್ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಬೈ ಪುರ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ರತಿಯೊಂದು ನಿಮಗೆ ಲಾಲ್ಬಾಗಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನೋಡ್ಬೋದು. ಎಲ್ಲ ಸೂಪರ್ ಆಗಿ ಫ್ಲವರ್ ಇದೆ, ಎಲ್ಲ ನೋಡ್ಕೋಬಹುದು ನೀವು. ಇದೇ ಎಂಟ್ರಿ ಇಲ್ಲಿ ಕಾಣ್ತಾ ಇದೆಯಲ್ಲ. ಬನ್ನಿ ಅಲ್ಲಿ ಹೋಗೋಣ ಇವಾಗ. ಜಸ್ಟ್ ಎಂಟ್ರಿ ಆಗ್ತದೆ ಒಳಗಡೆ, ನೋಡ್ಕೋಬಹುದು ನೀವು. ಹಿಂದೆ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ, ನೋಡ್ಕೋಬಹುದು. ಫ್ರೆಂಡ್ಸ್, ಇಲ್ಲಿ ಇಟ್ಟಿದಾರಲ್ಲ, ಇದು 20 ಮಿಲಿಯನ್ ಹಳೆಯ ವರ್ಷದಂತಿದು ಇಲ್ಲಿ ಇಟ್ಟಿದ್ದಾರೆ. ನೋಡ್ಕೋಬಹುದು. ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೂಪರ್ ಆಗಿದೆ ಇದು. ಫ್ರೆಂಡ್ಸ್, ಸ್ಕೂಲ್ ಮಕ್ಕಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಫ್ರೆಂಡ್ಸ್, ನೋಡ್ಬೋದು ನೀವು. ಸ್ಟಾರ್ಟಿಂಗ್ ಅಲ್ಲೇ ಕಾರಂಜಿ ಸಿಗುತ್ತೆ ನೋಡಕ್ ನಿಮ್ಗೆ. ಸೂಪರ್ ಆಗಿದೆ ಇದು. ಫ್ರೆಂಡ್ಸ್, ಎಲ್ಲಾ ವೆರೈಟಿ ಫ್ಲವರ್ ಸಿಗುತ್ತೆ ಇಲ್ಲಿ ನೋಡಕ್ ನಿಮ್ಗೆ. ಇನ್ನೊಂದು 36,000 ವಿವಿಧ ಫ್ಲವರ್ ಶೋದಲ್ಲಿ ಇಟ್ಟಿದ್ದಾರಂತೆ. ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದಂಕೂ ಸೂಪರ್ ಆಗಿದೆ, ನೋಡ್ಬೋದು. ಸರಿ ಬೈ, ಇದಂಕೂ ಸೂಪರ್ ಆಗಿದೆ, ನೋಡ್ಬೋದು ಯಾವ ತರ ಇದೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಬಾರಿ ಲಾಲ್ಬಾಗ್ ಫ್ಲವರ್ ಶೋ ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಸಂಪೂರ್ಣವಾಗಿ ವಿವರಿಸಿದ್ದಾರೆ, ನೋಡ್ಬೋದು ನೀವು. ಬನ್ನಿ ಫ್ರೆಂಡ್ಸ್, ಅದು ಯಾವ ತರ ನಿಮ್ಗೆಲ್ಲ ತೋರಿಸ್ತೀನಿ. ಈ ವಿಡಿಯೋ ಸಖತ್ ಇಂಟ್ರೆಸ್ಟ್ ಇದೆ, ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ನೋಡಬಹುದು ಎಷ್ಟು ದೊಡ್ಡದಾಗಿದೆ ಲಾಲ್ಬಾಗ್ ಅಂತ. ನೋಡಿ, ಇದು ಕೆನರಾ ಬ್ಯಾಂಕ್ ಇಂದು ಇದಾಕಿದ್ರೆ ಇಲ್ಲಿ. ಇನ್ನೊಂದು ಗರ್ಭಗುಡಿ ಅಂತ ಸೂಪರ್ ಆಗಿದೆ, ನೋಡಬಹುದು ಇಲ್ಲಿ ಬಂದಾಗ ನೀವು. ಫ್ರೆಂಡ್ಸ್, ನಾವು ಹತ್ತತ್ರ 1 ಕಿಲೋಮೀಟರ್ ಒಳಗಡೆ ಬಂದ್ವಿ. ಬಟ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು ನಾವು ಇವಾಗ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಲಾಲ್ಬಾಗ್ ಅಲ್ಲಿ ಫ್ಲವರ್ ಶೋ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 8ರಿಂದ ಆಗಸ್ಟ್ 18 ಇರುತ್ತೆ. ನೀವು ಬಂದು ನೋಡ್ಕೋಬಹುದು, ಸೂಪರ್ ಆಗಿರುತ್ತೆ. ಬಟ್ ವೀಕೆಂಡ್ ಅಲ್ಲಿ ಸೊ ತುಂಬಾನೇ ರಶ್ ಆಗುತ್ತೆ. ಇವತ್ತು ಆಗಸ್ಟ್ 15ಕ್ಕೆ ನಾನು ಬಂದಿರೋದು ನೋಡಕ್ಕೆ. ತುಂಬಾನೇ ರಶ್ ಇತ್ತು. ಆಲ್ರೆಡಿ 9 ಗಂಟೆಯಿಂದಾನೇ ರಶ್ ಆಗಿದೆ ಅಂತೆ. ಬರೋಷ್ಟೇ 10 ಗಂಟೆ ಆಗಿತ್ತು. ತುಂಬಾ ರಶ್ ಇತ್ತು. ಬನ್ನಿ, ಯಾವ ತರ ಫ್ಲವರ್ ಶೋ ಅಂತ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ, ಬಟ್ ಬಂದಿದ್ದಿಲ್ಲ. ಯಾವ ತರ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅಲ್ಲಿ ನಿಮಗೆ ವೈಟ್ ಕಾಣಿಸ್ತಾ ಇದೆಯಲ್ಲ, ಅದೇ ಗ್ಲಾಸ್ ಹೌಸ್. ನೋಡ್ಬೋದು ಯಾವ ತರ ಇದೆ ಅಂತ. ಜಸ್ಟ್ ಇವಾಗ ಎಂಟ್ರಿ ಆಗ್ತಾ ಇದೀವಿ ನಾವು. ಅವಾಗಿಂದ ಹೊರಗಡೆ ಬರ್ತಾ ಇದೀವಿ. 1ರಿಂದ 1.5 ಕಿಲೋಮೀಟರ್ ಹೊರಗಡೆ ಬಂದ್ವಿ. ಜಸ್ಟ್ ಇವಾಗ ಎಂಟ್ರಿ ಆಗ್ತಾ ಇದೀವಿ ನಾವು. ನೋಡ್ಬೋದು ನೀವು. ನೋಡಿ, ಈ ಮರ ಎಷ್ಟು ದೊಡ್ಡದಿದೆ ಅಂತ. ನೋಡಿ, ಇದು ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಇದೆಲ್ಲ. ಸೂಪರ್ ಆಗಿದೆ. ನೀವೆಲ್ಲೇ ನೋಡಿದ್ರು ನಿಮಗೆ
ಫ್ಲವರ್ ಅಂಕರು ಸಿಕ್ಕಾಪಟ್ಟೆ ಕಾಣ್ತವೆ. ನೋಡ್ಬೇಕು, ನಾವು ಅಲ್ಲಿಂದ ಬಂದಿರುವಾಗ ನೋಡ್ಬೋದು ಅಲ್ಲಿ ಕಾರಂಜಿ ಇದೆ. ಇದು 2ನೇ ಕಾರಂಜಿ ನಾವು ನೋಡ್ತಾ ಇರೋದು ಇವಾಗ. ಬನ್ನಿ ಇವಾಗ ಹೊರಗಡೆ ಎಂಟ್ರಿ ಆಗೋಣ. ಸೂಪರಾಗಿದೆ. ಬಟ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನೀವು ಎಲ್ಲಾ ವೆರೈಟಿ ಫ್ಲವರ್ಸ್ ಇಲ್ಲಿದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಒಳಗಡೆ ಫ್ಲವರ್ ಶೋ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ, ನೋಡ್ಕೋಬಹುದು ನೀವು ಯಾವ ರೀತಿ ಇದೆ ಅಂತ. ಎಂಟ್ರೆನ್ಸ್ ಅಲ್ಲೇ ಫಸ್ಟ್ ಅಂಬೇಡ್ಕರ್ ಫೋಟೋ ಹಾಕಿದ್ದಾರೆ, ನೋಡ್ಕೋಬಹುದು ಇಲ್ಲಿ. ಇದೇ ಮೇನ್ ಎಂಟ್ರಿ, ನೋಡ್ಕೊಳ್ಳಿ ಸೂಪರ್ ಆಗಿದೆ. ಈ ವರ್ಷ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ವಿವರಿಸಿದ್ದಾರೆ, ನೋಡ್ಕೋಬಹುದು ನೀವು ಯಾವ ರೀತಿ ಅಂತ. ಸಿಕ್ಕಾಪಟ್ಟೆ ಬರ್ತಾ ಬರ್ತಾ ರಶ್ ಆಗ್ತಾ ಇತ್ತು. ಇದೇ ಗ್ಲಾಸ್ ಹೌಸ್ ಅಂತಾರೆ ಇದಕ್ಕೆ. ಇಲ್ಲೇ ಫ್ಲವರ್ ಶೋ ನಡೀತಾ ಇರೋದು ಇವಾಗ. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರಶ್ ಇತ್ತು, ನೋಡ್ಕೋಬಹುದು ನೀವು ಯಾವ ರೀತಿ ರಶ್ ಇದೆ ಅಂತ. ಬನ್ನಿ, ಇಲ್ಲಿಂದ ನಿಮಗೆ ಫ್ಲವರ್ ಶೋ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಎಲ್ಲ ವೆರೈಟಿ ಫ್ಲವರ್ ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಸೂಪರ್ ಆಗಿ ಸೆಟಪ್ ಮಾಡಿದ್ದಾರೆ, ನೋಡ್ಕೋಬಹುದು ನೀವು. ಬಟ್ ಜಾಸ್ತಿ ಹೊತ್ತು ನಿಂತ್ಕೊಳಕ್ ಬಿಡಲ್ಲ, ಅಲ್ಲಿ ಮುಂದೆ ಕಳಿಸ್ತಾ ಇರ್ತಾರೆ. ನೋಡ್ರಿ ಎಷ್ಟು ವೆರೈಟಿ ಫ್ಲವರ್ ಇದಾವಂತ ಇಲ್ಲಿ, ನೋಡ್ಕೋಬಹುದು ನೀವು. ತುಂಬಾನೇ ರಶ್ ಇತ್ತು ಫ್ರೆಂಡ್ಸ್. ಆಗಸ್ಟ್ 15ಕ್ಕೆ ಹೋಗಿದ್ದೆ ನಾನು. ಇಲ್ಲಿ ನೋಡ್ಬೋದು ಬುದ್ಧ ದೇವ್ರದ್ದು ಮೂರ್ತಿ ಮಾಡಿ ಇಲ್ಲಿಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೂಪರ್ ಆಗಿತ್ತು ಇದಂಗರು. ಬಟ್ ತುಂಬಾನೇ ರಶ್ ಆಗ್ತಾ ಇತ್ತು ಫ್ರೆಂಡ್ಸ್. ನಾವು ಹೋದಾಗ ಆಗಸ್ಟ್ 15, ಹಂಗಾಗ್ಬಿಟ್ಟು ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡಿ, ವೆರೈಟಿ ಫ್ಲವರ್ ಸಿಗುತ್ತೆ ನಿಮ್ಗೆ ನೋಡೋಕ್ಕೆ, ನೋಡ್ಕೋಬೋದು. ಸೂಪರಾಗಿದೆ ಇದಂಕರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆ ಫುಲ್ಲು ವಿವರಿಸಿದ್ದಾರೆ, ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಮತ್ತು ಇಲ್ಲಿ ಅವ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಕೊಟ್ಟಿರ್ತಾರೆ, ನೋಡ್ಕೋಬೋದು ಫ್ರೆಂಡ್ಸ್ ನೀವೆಲ್ಲ. ಸೂಪರಾಗಿದೆ ಇದೆಲ್ಲ. ತುಂಬ ಅಂದರೆ ತುಂಬ ರಶ್ ಇತ್ತು ಫ್ರೆಂಡ್ಸ್. ಅವ್ರ ಬಗ್ಗೆ ಎಲ್ಲ ಇಲ್ಲಿ ಡೀಟೇಲಾಗಿ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಳ್ಳಿ ಬಂದಾಗ. ಸೂಪರಾಗಿದೆ ನೋಡಿ. ಸೇವಂತಿಗೆ ಹೂವು ಇದು, ನೋಡ್ಕೋಬೋದು ನೀವು. ಸೂಪರಾಗಿದೆ ಅಲ್ಲ. ಎಲ್ಲ ರೀತಿಯ ಫ್ಲವರ್ಗಳು ನಿಮಗೆ ನೋಡೋಕ್ಕೆ ಸಿಗ್ತಾವೆ ಇಲ್ಲಿ, ನೋಡ್ಬೋದು. ಸೂಪರಾಗಿದೆ ಇದು ಹೂವು. ನೋಡ್ರಿ, ಇದು ಎಲ್ಲ ರೀತಿಯಿಂದ ಹೂವು ಇಲ್ಲೇ ಇಟ್ಟಿರ್ತಾರೆ. ನೀವು ಬಂದಾಗ ಅವ್ರ ಬಗ್ಗೆ ಡೀಟೇಲ್ಸು ಕೊಟ್ಟಿದ್ದಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ, ನೋಡ್ಕೋಬೋದು ನೀವು. ಬನ್ನಿ ಮುಂದೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ತಂದೆ ತಾಯಿ ಇವರಿಬ್ಬರು, ನೋಡ್ಬೋದು ನೀವು. ಇಲ್ಲಿ ಸೂಪರಾಗಿ ಫ್ಲವರ್ ಡಿಸೈನಿಂಗ್ ಮಾಡಿ ಇದ್ದಾರೆ, ನೋಡ್ಕೋಬೋದು ನೀವು. ನೋಡಿ, ಎಲ್ಲ ವೆರೈಟಿ ಫ್ಲವರ್ ಇಲ್ಲಿ ಸಿಗುತ್ತೆ ನೋಡೋಕೆ ನಿಮಗೆ. ಆ ಹೂವಿದ ಹೆಸರು ಗೊತ್ತಿಲ್ಲ ಅಂದರೆ ಇಲ್ಲಿ ಹಾಕಿರ್ತಾರೆ, ನೋಡ್ಕೋಬೋದು ನೀವು. ಆ ಫ್ಲವರ್ ಹೆಸರು ಗೊತ್ತಿಲ್ಲ ಅಂದರೆ ಇಲ್ಲಿರುತ್ತೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ಮಾತ್ರ ಸೂಪರಾಗಿತ್ತು. ನೋಡಿ, ಸಖತ್ತಾಗಿದೆ ಫ್ಲವರ್ ಎಲ್ಲ, ನೋಡ್ಕೋಬೋದು.
ತುಂಬ ಅಂದರೆ ತುಂಬ ಸೆಕೆ ಇತ್ತು ಫ್ರೆಂಡ್ಸ್ ಅಲ್ಲಿ ಒಳಗಡೆ. ನೋಡಿ ಇದು ಸೂಪರಾಗಿ ಮಾಡಿದ್ದಾರೆ, ಅಂಬೇಡ್ಕರ್ ಅವ್ರದ್ದು. ನೋಡ್ಕೊಬೋದು ನೀವು. ಜಸ್ಟ್ ಎಲ್ಲ ನೋಡ್ಕೊಂಡ್ವಿ. ಎಲ್ಲ ಫ್ಲವರ್ಸು ಸೂಪರಾಗಿತ್ತು ಈ ವರ್ಷ. ನೋಡ್ಬೋದು ನೀವು. ಅಂಬೇಡ್ಕರ್ ಅವರು ಮತ್ತು ಅವರು ಹೆಂಡತಿಯವರು ಇಟ್ಟಿದ್ದಾರೆ, ನೋಡ್ಕೊಬೋದು ಅಲ್ಲೇ. ನೋಡ್ಕೊಬೋದು ನೀವು ಯಾವ ರೀತಿ ಇದೆ ಅಂತ ಫ್ಲವರ್ಸು. ಅವ್ರ ಬಗ್ಗೆ ಡೀಟೇಲಾಗಿ ಇಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟೋ ಲಕ್ಷ ಫ್ಲವರ್ ಇದೆ ಅಂತಿಲ್ಲ ನೋಡೋಕೆ ನಿಮಗೆ. ಸೂಪರಾಗಿದೆ ನೋಡ್ರಿ. ಇದು ಲಾಸ್ಟ್ ಎಕ್ಸಿಟ್ ಆಗ್ತೀವಲ್ಲ ಅಲ್ಲಿರೋದು ಇದು. ಸೂಪರಾಗಿ ಇಟ್ಟಿದ್ದಾರೆ. ಇದೇ ಎಕ್ಸಿಟ್ ಆಗ್ತಾಯಿದ್ದೀವಿ ಜಸ್ಟ್ ಇವಾಗ ನಾವು. ಇದೇ ಲಾಸ್ಟು. ಜಸ್ಟ್ ಎಲ್ಲ ಕಂಪ್ಲೀಟ್ ಆಗಕ್ಕೆ ಬಂತು. ಈಗ ಹೊರಗಡೆ ಎಕ್ಸಿಟ್ ಆಗ್ತಾಯಿದ್ದೀವಿ ನಾವು. ಬನ್ನಿ ಮುಂದೆ ಹೋಗಿಬಿಟ್ಟು ಯಾವ ಥರ ತೋರಿಸ್ತೀನಿ. ಇದು ನೋಡಿ ಲಾಸ್ಟ್ ಸೂಪರಾಗಿತ್ತಿದು. ನೋಡಿ ಎಷ್ಟು ಹೈಟಿಗೆ ಇಟ್ಟಿದ್ದಾರೆ, ಸೂಪರಾಗಿದೆ ಇದು. ಫ್ರೆಂಡ್ಸ್ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಇವಾಗ ಹೊರಗಡೆ ಎಕ್ಸಿಟ್ ಆಗ್ತಿದ್ದೀವಿ ನಾವು. ಬನ್ನಿ ಫ್ರೆಂಡ್ಸ್ ಮುಂದೆ ಹೋಗಿ ನಿಮಗೆ ಲಾಲ್ಬಾಗಲ್ಲಿ ಪ್ರತಿಯೊಂದು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಏನು ವಿಶೇಷ ಇದೆ ಇವತ್ತು ಆಗಸ್ಟ್ 15ರಂದು ಅಂತ ಎಲ್ಲ ನಿಮಗೆ ನೋಡೋಣ ಬನ್ನಿ. ನೋಡಿ ಸೂಪರಾಗಿ ಇಟ್ಟಿದ್ದಾರೆ, ಇಲ್ಲ ಫ್ಲವರ್ ಎಲ್ಲ ನೋಡ್ಕೋಬೋದು ನೀವು. ಸಖತ್ತಾಗಿದೆ ಫ್ರೆಂಡ್ಸ್. ಇದೆಲ್ಲ ವಿಶೇಷವಾಗಿ ಆಗಸ್ಟ್ 15ರಂದು ನೋಡೋಕ್ಕೆ ಇವೆಲ್ಲ ಸಿಗ್ತವೆ ನಿಮಗೆ. ಇಲ್ಲಿ ಕೈಗಾರಿಕೆ ಇಲಾಖೆಯವರಿದ್ದಾರೆ, ನೋಡ್ಕೋಬೋದು ಯಾವ ರೀತಿ ಇದೆ. ಅದು ತೋರಿಸ್ತಾ ಇದ್ದಾರಲ್ಲ, ಅದು ಮಶ್ರೂಮ್ ಅಂತ ಫ್ರೆಂಡ್ಸ್. ಅದು ಕೋಲ್ಡ್ ವಾತಾವರಣದಲ್ಲಿಟ್ಟರೆ ಆಟೋಮೆಟಿಕ್ಲಿ ಬೆಳೆಯುತ್ತಂತೆ. ಸೂಪರಾಗಿತ್ತು, ನೋಡ್ಕೋಬೋದು ಯಾವ ಥರ ಇದೆ ಅಂತ ಲಾಲ್ಬಾಗು. ಬನ್ನಿ ಮುಂದೆ ಯಾವ ಥರ ಇದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್ ಲಾಲ್ಬಾಗು. ಇದು 250 ಎಕರೆ ಇದೆ ಅಂತೆ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಮರಗಳು ಸಿಕ್ಕಾಪಟ್ಟೆ ಇದ್ದಾವೆ ಇಲ್ಲೇ, ಅದು ಸಖತ್ತಿದೆ. ನೋಡ್ಬೋದು ಎಲ್ಲ ಕಡೆಯಿಂದ ಬರೀ ಮರಗಳೇ ಕಾಣ್ತವೆ ನಿಮಗೆ ನೋಡೋದಕ್ಕೆ. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಿಮಗೆ. ನಮಗೆ ಸುಸ್ತಾಗೋಗುತ್ತೆ ನಡೆದು ಅಷ್ಟು ದೊಡ್ಡದಿದೆ. ಬನ್ನಿ ನೋಡ್ರಿ, ಇಲ್ಲೇ ಎಷ್ಟು ದೊಡ್ಡ ಮರ ಇದೆ. ಸಿಕ್ಕಾಪಟ್ಟೆ ಮರ ಬೆಳೆಸಿದ್ದಾರೆ, ಅದೊಂದು ಸೂಪರು ಫ್ರೆಂಡ್ಸ್. ಜಸ್ಟ್ ನಾವು ಸ್ವಲ್ಪ ಇವಾಗ ಇಲ್ಲಿ ಕೂತ್ಕೊಂಡ್ವಿ, ಯಾಕಂದರೆ ನಡೆದು ನಮಗೂ ಸುಸ್ತಾಗೋಗಿತ್ತು. ಕ್ಲೈಮೇಟು ಸೂಪರಾಗಿತ್ತು. ಬನ್ನಿ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆಲ್ಲ ನೋಡಿದಲ್ಲಿ ತೋರಿಸ್ತೀನಿ. ನೋಡಿರಿ ಇದು ಸೂಪರಾಗಿದೆ. ಇದು ಎಲ್ಲ ಕಡೆ ಎಲ್ಲಿ ನೋಡಿದರೂ ನಿಮಗೆ ಫ್ಲವರ್ಗಳು ಕಾಣ್ತವೆ. ವೆರೈಟಿ ಫ್ಲವರ್ ಕಾಣ್ತವೆ, ನೋಡ್ಕೊಬೋದು ನೀವು. ಸೂಪರಾಗಿದೆ ಲಾಲ್ಬಾಗು. ಬಟ್ ನೀವು ಒಂದು ಸಲ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ. ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇದೆ, ನೋಡ್ಕೊಬೋದು ಹಿಂದೆ.
Happy Independence Day to all. I love life. I love life. Okay. One day. One day. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಕೂಗ್ತಾರೆ ಅಂತ ಸೂಪರಾಗಿತ್ತು. ಫ್ರೆಂಡ್ಸ್ ಇವಾಗ ನಾವು ಲಾಲ್ಬಾಗಲ್ಲಿರುವ ಬೆಟ್ಟ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದೆ. ನಿಮಗೆ ನೋಡ್ಬೋದು, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆಲ್ಲ ಬೆಟ್ಟ. ಬನ್ನಿ, ಅಲ್ಲಿ ಯಾವ ರೀತಿ ಮೇಲ್ಗಡೆ ಏನಿದೆ ಅಂತ ನಿಮಗೆ ತೋರಿಸ್ತೀನಿ. ಸಿಕ್ಕಾಪಟ್ಟೆ ದೊಡ್ಡದು ಬೆಟ್ಟ ಇದೆ ಲಾಲ್ಬಾಗಲ್ಲಿ. ಆಲ್ಮೋಸ್ಟ್ ಈ ಬೆಟ್ಟ ಯಾರು ನೋಡಿರಲ್ಲ. ಈಗ ನಾವು ಬೆಟ್ಟದಲ್ಲಿ ಏನಿದೆ ಅಂತ ನಿಮಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡು, ಸಿಕ್ಕಾಪಟ್ಟೆ ರಶ್ ಇತ್ತು ಬೆಟ್ಟದ ಮೇಲೆ. ಬನ್ನಿ ಹೋಗೋ ಬೆಟ್ಟದ ಮೇಲೆ ಹೋಗೋಣ. ಅಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ. ಅಲ್ಲಿ ಹೋಗಿ ಅದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ದೊಡ್ಡ ಬೆಟ್ಟ ಇದೆ ಲಾಲ್ಬಾಗಲ್ಲಿ. ನೋಡಿ ಅಲ್ಲಿ ಕಾಣಿಸ್ತಾ ಇದ್ದಲ್ಲ, ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿಂದ ನಾವು ಈಗ ಮೇಲೆ ಬಂದ್ವಿ. ಸಿಕ್ಕಾಪಟ್ಟೆ ರಶ್ ಆಗ್ತಾಯಿತ್ತು ಫ್ರೆಂಡ್ಸ್. ಬರ್ತಾ ಟೈಮ್ ಆಲ್ರೆಡಿ 11:30 ಆಯಿತು. ನಾವು 10 ಗಂಟೆಗೆ ಬಂದಿತ್ತು ಲಾಲ್ಬಾಗ್ ಒಳಗಡೆ. ನೋಡ್ಬೋದು, ಅಲ್ಲಿ ಹಾಯ್ ಮಾಡ್ತಾಯಿದ್ದಾರೆ. ಬಟ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಸಿಕ್ಕಾಪಟ್ಟೆ ರಶ್ ಇರೋ ಕಾರಣ. ಆದರೂ ಬಿಡಲ್ಲ, ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಬೆಟ್ಟದ ಮೇಲೆ ಬಂದು ನಾವು ಇವಾಗ. ಬೆಟ್ಟದ ಮೇಲೆ ದೇವಸ್ಥಾನ ಅಂದರೆ ಮಾಮೂಲಿ ಇದೆ ಫ್ರೆಂಡ್ಸ್. ಅಲ್ಲಿ ಮೇಲೆ ತೋರಿಸ್ತೀನಿ ಮನೆಯಲ್ಲಿ ಮುಂದೆ ಹೋಗ್ಬಿಟ್ಟು ನಿಮಗೆ. ನೋಡಿ ಎಷ್ಟು ರಶ್ ಇದೆ ಅಂತ. ಫುಲ್ ಬೆಟ್ಟದ ಮೇಲೆ ಬಂದ್ವಿ ನಾವು. ಮೇಲೂ ಸಿಕ್ಕಾಪಟ್ಟೆ ರಶ್ ಇತ್ತು. ನೋಡಿ, ಈ ಥರ ಮಾಡಿದ್ದಾರೆ ಮೇಲೆ, ಬೆಟ್ಟದ ಮೇಲೆ. ಸಖತ್ತಾಗಿದೆ ನೋಡಿ, ಸೂಪರಾಗಿದೆ ಇದು. ಬಟ್ ದೇವಸ್ಥಾನ ಅಲ್ಲ, ಆ ಥರ ಮಾಡಿದ್ದಾರೆ, ಸಖತ್ತಾಗಿದೆ. ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ಸ್ ಇದೆ, ನೋಡ್ಕೋಬೋದು ನೀವು. ಮೇಲ್ಗಡೆ ನಿಮಗೆ ತಿನ್ನೋದಕ್ಕೆ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮು ಮತ್ತು ಎಲ್ಲ ಸಿಗುತ್ತೆ ಮೇಲೆ. ಫ್ರೂಟ್ಸು ಮತ್ತು ಜ್ಯೂಸ್ ಎಲ್ಲ ಸಿಗುತ್ತೆ. ಸಖತ್ತಾಗಿದೆ, ನೋಡ್ಕೋಬೋದು ನೀವು ಬೆಟ್ಟ. ಲಾಲ್ಬಾಗು ಸಿಕ್ಕಾಪಟ್ಟೆ ದೊಡ್ಡದಿದೆ ಫ್ರೆಂಡ್ಸ್. 250 ಅಂದರೆ ತಮಾಷೆನ? ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಿದೆ ಅಂತ. ಇನ್ನೊಂದು ಖುಷಿ ವಿಷಯ ಏನಂದರೆ, ಎಲ್ಲಿ ನೋಡಿದ್ರೂ ಮರಗಳು ಕಾಣ್ತವೆ. ಅದೇ ಖುಷಿ ವಿಷಯ ನಮಗೆ. ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿದೆ. ನೋಡ್ರಿ, ಆಲ್ಮೋಸ್ಟ್ ನಾವು ಬೆಟ್ಟದ ಮೇಲೆ ಇದ್ದೀವಿ ಇವಾಗ. ಸೂಪರಾಗಿದೆ. ಇಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಫ್ರೆಂಡ್ಸ್. ಆಲ್ಮೋಸ್ಟು ಬರ್ತಾ ರಶ್ ಸಿಕ್ಕಾಪಟ್ಟೆ ಆಗ್ತಾಯಿದೆ. ನೋಡಿರಿ ಯಾವ ಥರ ಇದೆ ಅಂತ ನೋಡ್ಬೋದು ನೀವು. ನೋಡಿರಿ, ಅಲ್ಲಿ ಜನ ಕಾಣ್ತಾ ಇದ್ದಾರಲ್ಲ, ಅದೇ ಮೇನ್ ಗೇಟು. ನೋಡಿ ಎಷ್ಟು ಜನ ಕಾಣ್ತಾಯಿದ್ದಾರೆ ಅಲ್ಲಿ. ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಮೇನ್ ಗೇಟು. ಅಲ್ಲಿಂದ ಜನ ಬರ್ತಾಯಿದ್ದಾರೆ. ನೋಡಿ ಎಷ್ಟು ರಶ್ ಇದೆ ಅಂತ. ರೋಡೆಲ್ಲ ಫುಲ್ ಆಗಿಬಿಟ್ಟಿದೆ. ಇದನ್ನು ಬಿಟ್ಟು ಇನ್ನೂ 3 ಗೇಟ್ ಇದ್ದಾವೆ ಲಾಲ್ಬಾಗಲ್ಲಿ. ಎಲ್ಲ ಕಡೆ ಎಂಟ್ರಿ ಇರುತ್ತೆ, ನೋಡ್ಕೋಬೋದು ಯಾವ ರೀತಿ ರಶ್ ಇದೆ ಅಂತ. ಬನ್ನಿ ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬಾ ರಶ್ ಆಗ್ತಾಯಿದೆ ಬರ್ತಾ. ಮತ್ತು ನಾವು ಬೆಟ್ಟದ ಮೇಲೆಲ್ಲ ನೋಡಿದ್ವಿ, ಸೂಪರಾಗಿತ್ತು. ಹೋಗ್ತಾಯಿದ್ದೀವಿ ಇವಾಗ ವಾಪಸ್ ರಿಟರ್ನು. ಮತ್ತು ನಿಮ್ಗೇನಿದೆ ಸ್ಪೆಷಲ್ಲು ಎಲ್ಲ ತೋರಿಸ್ತೀನಿ ಈ ವಿಡಿಯೋದಲ್ಲಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವರು ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇವರಿಗೆ सपोर्ट ಮಾಡಿ. भाई तुम्हारा चैनल नेम बताओ. मेरा चैनल नेम है स्वाद फैमिली. ಬಟ್ ಅವ್ರಿಗೆ ಪಾಪ ಕನ್ನಡ ಬರಲ್ಲ, ಆದರೂ ಮಾತಾಡ್ತಾರೆ ಸ್ವಲ್ಪ ಕನ್ನಡ. ಭಾई ಸ್ವಲ್ಪ ಸ್ವಲ್ಪ लाइक ಮಾಡಿ, सब्सक्राइब ಮಾಡಿ. और मैं कर्नाटका के बारे में दिखाता हूँ. जहाँ भी जाता हूँ, मैसूर गए वहाँ के दिखा रहा हूँ. जहाँ भी जाता हूँ कर्नाटका बारे में. मैं कर्नाटका में बंगलोर में 8 साल से रह रहा हूँ और यहाँ मुझे बहुत अच्छा लगता है. मैं वैसे लखनऊ से हूँ, लेकिन यहाँ मैं 8 साल से रह रहा हूँ. मुझे लगता है यही मेरा जन्मभूमि है. तो मैं सबसे रिक्वेस्ट करता हूँ, मैं
चैनल को लाइक करें, सब्सक्राइब करें और ऐसे हमें मोटिवेट करें, और मेरे भाई को भी ऐसे लाइक और सब्सक्राइब करते रहें, उनको मोटिवेट करें और हम दोनों अच्छे से आप लोगों को एंटरटेन करें। नमस्कार। ಥ್ಯಾಂಕ್ಸ್ ಫ್ರೆಂಡ್ಸ್. ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾನೇ ವಿಡಿಯೋನೆಲ್ಲ ನೋಡಿದೆ, ಸಖತ್ತಾಗಿತ್ತು. ವಿಡಿಯೋಸ್ ಎಲ್ಲ ನೋಡಿದೆ, ಸೂಪರ್ ಆಗಿತ್ತು. ಇವ್ರ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂಥರ ದಿನ ಶುಭಾಶಯಗಳು. ಬಾಯ್. हैप्पी इंडिपेंडेंस डे टू यू. ಓಕೆ, ಥ್ಯಾಂಕ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಅವರು ಹಿಂದಿ ಯೂಟ್ಯೂಬರು ಸಖತ್ತಾಗಿ ಮಾತಾಡಿಸಿದರು. ತುಂಬಾ ಖುಷಿ ಆಯಿತು. ಯಾರೇ ಆಗಲಿ ಹೊಸಬ್ರಿಗೆ ನಮ್ಮಿಂದ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ಸಪೋರ್ಟ್ ಕೊಟ್ಟು ಅವ್ರನ್ನ ಬೆಳೆಸಬೇಕು ಫ್ರೆಂಡ್ಸ್. ಎಲ್ಲೇ ಆಯಿತು, ಯಾವುದೇ ವಿಷಯ ಆಯಿತು, ನಮ್ಮಿಂದ ಎಷ್ಟು ಹೆಲ್ಪ್ ಆಗುತ್ತೋ ಅಷ್ಟು, ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ಬೇಕು ಫ್ರೆಂಡ್ಸ್ ಬೇರೆಯವ್ರಿಗೆ. ಬನ್ನಿ ಫ್ರೆಂಡ್ಸ್, ಮುಂದೆ ಹೋಗೋಣ. ಇವಾಗ ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ. ಈಗ ಬರ್ತಾಯಿದ್ದೀವಿ ನಾವು ಕೆಳಗಡೆ, ಮೇಲಿಂದ, ಬೆಟ್ಟದ ಮೇಲಿಂದ ನೋಡ್ಕೋಬೋದು ನೀವು. ನೋಡಿ, ಸಿಕ್ಕಾಪಟ್ಟೆ ರಶ್ ಆಗ್ತಾಯಿತ್ತು. ನೋಡಿ, ಎಲ್ಲ ಜನ ಮೇಲೆ ಹೋಗ್ತಾಯಿದ್ದಾರೆ ನೋಡೋಕ್ಕೆ. ಟೈಮ್ ಹೆಂಗೆ ಜಾಸ್ತಿ ಆಗ್ತಾಯಿದೆಯೋ ಹಂಗೆ ಲಾಲ್ಬಾಗು ಸಿಕ್ಕಾಪಟ್ಟೆ ರಶ್ ಆಗ್ತಾಯಿತ್ತು ಫ್ರೆಂಡ್ಸ್, ನೋಡ್ಕೋಬೋದು ನೀವು. ಸೊ ಅದಕ್ಕೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ನೋಡೋಕ್ಕೆ ಸೂಪರಾಗಿದೆ ಲಾಲ್ಬಾಗಲ್ಲಿ. ನೆಕ್ಸ್ಟು ಜನವರಿಯಲ್ಲಿ ಮಾಡ್ತಾರೆ ಫ್ಲವರ್ ಶೋ, ಅವಾಗ ಬಂದು ನೋಡ್ಕೋಬೋದು ನೀವು. ಜನವರಿ 26. ಒಳಗಡೆ ಹೋಗಿ ಯಾವ ಥರ ಅಂತ ನಿಮಗೆಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ಇವಾಗ. ಇಲ್ಲಿ ಉತ್ಪನ್ನಗಳು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಅದು ಉತ್ಪನ್ನಗಳು ಇಲ್ಲಿಟ್ಟಿದ್ದಾರೆ. ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ಯೂಸ್ ಮಾಡೋವಂಥ ಇಲ್ಲಿಟ್ಟಿದ್ದಾರೆ, ನೋಡ್ಕೋಬೋದು ನೀವು. ಇಲ್ಲಿ ಆಗಸ್ಟ್ 15ಕ್ಕೆ ಮಾತ್ರ ಈ ಥರ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಸೂಪರಾಗಿದೆ, ನೋಡ್ಕೋಬೋದು. ಪ್ರತಿಯೊಂದು ತೋರಿಸ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇವೆಲ್ಲ ಫ್ರೂಟ್ಸ್, ಇವೆಲ್ಲ ನೋಡ್ಬೋದು ನೀವು. ವೆರೈಟಿ ಫ್ರೂಟ್ಸ್ ಇದ್ದಾವಿಲ್ಲಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಜಸ್ಟ್ ಎಲ್ಲ ನೋಡ್ಕೊಂಡ್ವಿ. ಒಳಗಡೆ ಸೂಪರಾಗಿತ್ತು. ಜಸ್ಟ್ ಹೊರಗಡೆ ಬಂದೀವಿ ಇವಾಗ. ಬನ್ನಿ, ಮುಂದೆ ಏನಿದೆ ಅಂತ ನಿಮಗೆಲ್ಲ ವಿಡಿಯೋದಲ್ಲಿ ತಿಳಿಸ್ತೀನಿ. ಫುಲ್ ಇಂಟ್ರೆಸ್ಟಿಂಗ್ ಇದೆ ಫ್ರೆಂಡ್ಸ್ ವಿಡಿಯೋ, ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನಮ್ಮಂಥ ಹೊಸಬ್ರನ್ನೆಲ್ಲ ಬೆಳೆಸಿ ಫ್ರೆಂಡ್ಸ್. ನಾವು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿರ್ತೀವಿ. ಬನ್ನಿ ಇವಾಗ ಸಭಾಂಗಣಕ್ಕೆ ಹೋಗೋಣ. ತೋಟಗಾರಿಕೆ ಇಲಾಖೆ ಸಭಾಂಗಣ ಇದು. ಮೀಟಿಂಗ್ ಹಾಲ್ ನೋಡಿ ಯಾವ ಥರ ಇದೆ ಅಂತ ನೋಡ್ಬೋದು ಲಾಲ್ಬಾಗಲ್ಲಿ. ಫ್ರೆಂಡ್ಸ್, ಎಲ್ಲ ನೋಡಿದೆ, ಸೂಪರಾಗಿತ್ತು. ಬನ್ನಿ ಇವಾಗ ಕೆಳಗಡೆ ಹೋಗೋಣ. ನೋಡಿ, ಅದ್ರ ಮುಂದ್ಗಡೆ ಇಟ್ಟಿದ್ದಾರೆ ಸೂಪರಾಗಿ ಫ್ಲವರು, ನೋಡ್ಕೋಬೋದು ನೀವು. ನೋಡಿ, ಇದಂಕರು ಸೂಪರಾಗಿದೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನಾವು ಆ ಕಡೆಯಿಂದ ಬಂದ್ವಿ. ಇವಾಗ ಈ ಕಡೆ ಎಕ್ಸಿಟ್ ಇದು, ನೋಡ್ಕೊಂಡಂಗೆ ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್. ಬನ್ನಿ, ಮುಂದೆ ಯಾವುದಿದೆ ಏನಿದೆ ತೋರಿಸ್ತೀನಿ. ನೋಡ್ಬೋದು, 4 ಎಂಟ್ರೆನ್ಸ್ ಇರುತ್ತೆ, ನೋಡ್ಕೊಳ್ಳಿ ಫ್ರೆಂಡ್ಸ್. ಮುಂದೆ ಸೂಪರಾಗಿದೆ, ಏನಿದೆ ಅಂತ ನಿಮಗೆ ತಿಳಿಸ್ತೀನಿ, ನೋಡಿ ವಿಡಿಯೋನ ಫ್ರೆಂಡ್ಸ್. ಇದು ಮಾತ್ರ ಸೂಪರಾಗಿತ್ತು. ಸೆಲ್ಫಿ ಫೋಟೋ ಸಖತ್ತಾಗಿದೆ ಒಳಗಡೆ ಇದು. ನೀವು ಒಂದು ಸಲ ಬಂದಾಗ ನೋಡಿ ಫ್ರೆಂಡ್ಸ್. ಈ ವರ್ಷ ಇದು ಸೂಪರಾಗಿ ಮಾಡಿದ್ದಾರೆ. ಇಲ್ಲಿ ಎಲ್ಲ ರೀತಿಯಿಂದ ಪ್ರಾಣಿಗಳಿದ್ದಾವೆ, ಪಕ್ಷಿ ಇದ್ದಾವೆ. ಅದ್ರ ಜೊತೆ ನಾವೆಲ್ಲ ಸೆಲ್ಫಿ ತೊಗೋಬೋದು. ಸಖತ್ತಾಗಿದೆ, ಇಂಟ್ರೆಸ್ಟಿಂಗು. ಒಂದು ಸಲ ಬಂದಾಗ ನೋಡಿ, ಈ ವರ್ಷಂಕರು ಇದನ್ನು ಮಾಡಿದ್ದಾರೆ, ಸೂಪರಾಗಿದೆ ಇದು ಫ್ರೆಂಡ್ಸ್. ಟಿಕೆಟ್ ಪ್ರೈಸ್ ಬಂದು ದೊಡ್ಡವರಿಗೆ 100 ರೂಪಾಯಿ, ಚಿಕ್ಕ ಮಕ್ಕಳಿಗೆ 30 ರೂಪಾಯಿ ಫ್ರೆಂಡ್ಸ್. ವೀಕೆಂಡಲ್ಲಿ ಬಂದರೆ 100 ರೂಪಾಯಿ ತೊಗೊತಾರೆ. ಮಾಮೂಲಿ ಡೇಸಲ್ಲಿ ಬಂದರೆ ಇದಕ್ಕೆ ನೋಡೋಕ್ಕೆ 50 ರೂಪೀಸ್ ಇರುತ್ತೆ.
ಜಸ್ಟ್ ಇವಾಗ ಹೊರಗಡೆ ಬಂದು ನೋಡಿಕೊಂಡು ಸೂಪರಾಗಿತ್ತು. ನೀವು ಒಂದು ಸಲ ಬಂದಾಗ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಬನ್ನಿ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಏನಿದೆ ಮುಂದೆ ಅಂತ ನಿಮಗೆ ತಿಳಿಸ್ತೀನಿ. ನೋಡಿ ಇದೆ, ಇಲ್ಲಿ ಪೋಸ್ಟ್ರಲ್ಲಿ ಹಾಕಿದ್ದಾರೆ, ನೋಡ್ಕೋಬೋದು ನೀವು. ಲಾಲ್ಬಾಗ್ ಹೆಂಗಿದೆ, ಚೆನ್ನಾಗಿದೆಯಾ? ಸಖತ್ತಾಗಿದೆಯಾ? ಫಸ್ಟ್ ಟೈಮ್ ಬಂದಿರೋದಿಲ್ಲ ನೀವು? ಓಕೆ ಓಕೆ ಫ್ರೆಂಡ್ಸ್, ಇವ್ರ ಜೊತೆ ಬಂದಿದ್ರಲ್ಲ, ಇವರಿಗೆ ನೋಡೋದೇ ಸುಸ್ತಾಗಿ ಹೋಗಿತ್ತು ಆಲ್ರೆಡಿ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ರು ಪಾಪ. ಏನು ಮಾಡೋಕ್ಕಾಗಲ್ಲ, ಪ್ರತಿಯೊಂದು ತೋರಿಸ್ಬೇಕಾದ್ರೆ ಎಲ್ಲ ನೋಡ್ಬೇಕಾದ್ರೆ ಸುಸ್ತಾಗುತ್ತೆ. ಫ್ರೆಂಡ್ಸ್, ಇದು ಲಾಲ್ಬಾಗ್ ಕೆರೆಗೆ ಹೋಗುತ್ತೆ ಇದು ರೂಟು. ಬನ್ನಿ ಇವಾಗ ಲಾಲ್ಬಾಗ್ ಕೆರೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೆಮ್ಮದಿಯ ಲಾಲಿಯಲ್ಲಿ ಯಾವ ಪಾಪಿ ಇಟ್ಟು ಹೊರಟ ಶಾಪ. ಬಟ್ ಇದು ಇಲ್ಲಿದೆಲ್ಲ, ಇದು ಕೆರೆ ಅಲ್ಲ, ಕೆರೆ ಇನ್ನೊಂದಿದೆ, ಆಮೇಲೆ ತೋರಿಸ್ತೀನಿ ಅದನ್ನು. ಬನ್ನಿ ಇವಾಗ ಅಲ್ಲಿ ನೋಡಿದ್ವಲ್ಲ, ಅಲ್ಲಿ ಕೆಳಗಡೆ ಹೋಗ್ತಾ ಇದೀವಿ. ಇವಾಗ ಯಾವ ರೀತಿ ಇದೆ ಅಂತ ಕೆಳಗಡೆಗೆ ಒಂದು ಸಲ ನೋಡ್ಕೊಂಬರೋಣ. ಸೂಪರಾಗಿ ಕಾಣ್ತಿತ್ತು ಮೇಲ್ಗಡೆಯಿಂದ, ಅದಕ್ಕೆ ನಾವು ಕೆಳಗಡೆ ನೋಡೋಕೆ ಹೋಗ್ತಾಯಿದ್ದೀವಿ. ಜಸ್ಟ್ ಎಲ್ಲ ನೋಡಿದ್ವಿ ಫ್ರೆಂಡ್ಸ್, ಸೂಪರಾಗಿತ್ತು. ಇಲ್ಲಿ ಅದೇನಂದರೆ ಫ್ಲವರ್ ಇರುತ್ತಲ್ಲ, ಅದ್ರ ಫ್ಲವರು ಅದರಲ್ಲಿ ಇಡೋಕ್ಕೆ ಆ ಥರ ಮಾಡಿದಾರಂತೆ. ಸೂಪರಾಗಿತ್ತು, ನೋಡ್ಕೋಬೋದು. ನೋಡಿಕೊಂಡು ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ. ನೋಡಿ, ಕ್ಲೈಮೇಟ್ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸ್. ಇಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಮರಗಳಿದ್ದಾವೆ, ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್ ಕ್ಲೈಮೇಟು. ಫ್ರೆಂಡ್ಸ್, ಫ್ಲವರ್ ಶೋ ಸ್ಟಾರ್ಟ್ ಆಗಿದ್ದು ಆಗಸ್ಟ್ 8ಕ್ಕೆ ಸ್ಟಾರ್ಟ್ ಆಗಿದೆ. ಇದು ಆಗಸ್ಟು 18ರವರೆಗೆ ಇರುತ್ತೆ. ನೀವು ಅಷ್ಟರಲ್ಲಿ ಬಂದು ನೋಡ್ಕೋಬೋದು, ಸೂಪರಾಗಿರುತ್ತೆ. ಓಕೆನಾ ಫ್ರೆಂಡ್ಸ್? ಬನ್ನಿ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ನಾವು. ಹೊರಗಡೆ ಏನಿಲ್ಲ ಎಲ್ಲ ತೋರಿಸ್ತೀನಿ ನಿಮಗೆ. ಎಕ್ಸಿಟಲ್ಲಿ ಇನ್ನೊಂದು ಲಾಲ್ಬಾಗ್ ಕೆರೆ ಮುಂದೆ ಇದೆ, ಅದನ್ನೂ ತೋರಿಸ್ತೀನಿ. ಫ್ರೆಂಡ್ಸ್, ಈ ವರ್ಷ ಲಾಲ್ಬಾಗ್ ಶೋ ಸೂಪರಾಗಿತ್ತು, ನೋಡ್ಬೋದು ನೀವು. ಎಲ್ಲೇ ನೋಡಿದರೂ ಮರಗಳೇ ಕಾಣ್ತವೆ ಲಾಲ್ಬಾಗಲ್ಲಿ. ಅದೊಂದು ಖುಷಿ ವಿಚಾರ. ಯಾಕಪ್ಪ ಅಂದರೆ ಚೆನ್ನಾಗಿ ನಮಗೆ ಆಕ್ಸಿಜನ್ ಎಲ್ಲ ಸಿಗುತ್ತೆ. ಫ್ರೆಂಡ್ಸ್, ಜಸ್ಟ್ ಬಂದು ಇವಾಗ ಕೂತ್ಕೊಂಡ್ವಿ. ಸ್ವಲ್ಪ ನಮಗೂ ನಡೆದು ಸುಸ್ತಾಗಿ ಹೋಗಿತ್ತು. ನನ್ನ ಪಕ್ಕದಲ್ಲಿದ್ದಾರಲ್ಲ, ಅವ್ರಿಗೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ನಡೆದು. ಅದಕ್ಕೆ ಕೂತ್ಕೊಂಡಿದ್ವಿ. ಲಾಲ್ಬಾಗ್ ಫ್ಲವರ್ ಶೋ ಅಂಕರು ಸೂಪರಾಗೇ ಇತ್ತು, ನೋಡ್ಕೊಂಬಂದೆ. ಎಲ್ಲ ಪ್ರತಿಯೊಂದು ನಿಮ್ಗೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಖುಷಿ ವಿಚಾರ ಏನಂದರೆ, ಇಲ್ಲಿ 100 ವರ್ಷ 200 ವರ್ಷದ ಹಳೆ ಮರಗಳಿದ್ದಾವೆ. ನೋಡ್ಕೋಬೋದು ನನ್ನ ಹಿಂದೆ ಎಷ್ಟು ದೊಡ್ಡ ಮರ ಇದೆ ಅಂತ. ಈ ಥರ ಮರಗಳು ಸಿಕ್ಕಾಪಟ್ಟೆ ಇದ್ದಾವೆ, ಅದೇ ಒಂಥರ ಖುಷಿ ನಮಗೆ. ಕ್ಲೈಮೇಟ್ ಮಾತ್ರ ಸೂಪರಾಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಒಂದಿನ ನೀವು ಫ್ರೀ ಇದ್ದರೆ ಒಂದು ಸಲ ಬಂದು ವಿಸಿಟ್ ಮಾಡಿ, ಸೂಪರಾಗಿದೆ ಫ್ಲವರ್ ಶೋ. ಮಿನಿಮಮ್ 100 ವರ್ಷದ ಹಿಂದಿನ ಹಳೆ ಮರ ಇದು. ಇಲ್ಲಿ ಕ್ಲೈಮೇಟ್ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ಈಗಿಲ್ಲ ಒಂಥರ ಫಾರೆಸ್ಟ್ ವಾತಾವರಣ ಇದಿಲ್ಲ. ಇದು ಸರೌಂಡಿಂಗು 250 ಎಕರೆ ಇದೆ ಅಂತೆ. ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಪ್ಲೇಸ್ ನಮಗೆ ಟೈಮ್ ಸಾಕಾಗಲ್ಲ ನೋಡೋಕ್ಕೆ, ಅಷ್ಟು ದೊಡ್ಡದಿದೆ. ಮತ್ತೇನ್ರಿ ಸುಭಾಷ್ ಅವರೇ, ಹೆಂಗಿತ್ತು ಎಲ್ಲ ಲಾಲ್ಬಾಗ್ ಎಲ್ಲ? ಚೆನ್ನಾಗಿತ್ತಾ? ನೋಡಿದ್ರ, ಫಸ್ಟ್ ಟೈಮ್ ಇವರು ಬಂದಿದ್ದು ಲಾಲ್ಬಾಗ್ ನೋಡೋಕ್ಕೆ. सभी बिहार, हाँ मेरा यूट्यूब चैनल है। आज क्या है मालूम है उनको? 15 अगस्त है, हाँ, स्वतंत्रता दिवस है। इसी के शुभ अवसर पर हम आए हैं, लालबाग घूमने के लिए आए हैं। अच्छा है, फ्लावर शो अच्छा, सभी मैं देखने के लिए आया। सभी अच्छा है अंदर, सभी ओके ओके भाई। अभी घूमने जा रहे हैं, अभी इनकी है अभी। ಫ್ರೆಂಡ್ಸ್, ಇವರು ಬಿಹಾರಿಂದ ಇವತ್ತು ಆಗಸ್ಟ್ 15, ಅದಕ್ಕೋಸ್ಕರ ಲಾಲ್ಬಾಗಿಗೆ ಫ್ಲವರ್ ಶೋ ನೋಡಕ್ ಬಂದಿದ್ದಾರೆ. ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಬಾಯ್, तुम्हारा बोलो इधर अगस्त 15 है। 15 अगस्त स्वतंत्रता दिवस। इसी के शुभ अवसर पर हम लोग घूमने के लिए आए हैं लालबाग। सभी अच्छा है, अंदर मैं देखने के आया, सभी अच्छा है। सभी अच्छा है, बहुत अच्छा लगा। ओके भाई, बहुत अच्छा लगा है। अभी घूम रहे हैं हम लोग। हाँ, उसके बाद घूमते हैं और बहुत अच्छा लग रहा है अभी तो इनकी हैं तो। कन्नड़ा आता है तुमको? कन्नड़ा बरता? कन्नड़ा नहीं जानते। कन्नड़ा है? कितना ईयर इधर हो गया? ईयर नहीं, अभी 6 मंथ हो रहा है। 6 मंथ हो गया? हाँ, 6 मंथ हो गया। कन्नड़ा सिखाओ। ठीक है सर, कन्नड़ा सीखने के लिए कोशिश कर रहा हूँ। ठीक है सर। आज
इंडिपेंडेंस डे कन्नड़ में मैं बोलता है तुमको कैसा कन्नड़ में इंडिपेंडेंस डे बोलता ಸ್ವಾತಂತ್ರ್ಯ ದಿನದ ಶುಭಾಶಯಗಳು स्वतंत्र दिवस शुभाशयಗಳು ಸ್ವಾತಂತ್ರ್ಯ ದಿನದ ಶುಭಾಶಯಗಳು स्वतंत्र दिवस ಶುಭಾಶಯಗಳು शुभाशय ಸ್ವಾತಂತ್ರ್ಯ ದಿನದ स्वतंत्र दिवस शुभाशयಗಳು ಶುಭಾಶಯಗಳು शुभाशय ನೋಡಿ ಫ್ರೆಂಡ್ಸ್ ಇವಾಗ ಕನ್ನಡ ಕಲಿತಾರೆ ಪಾಪ ಕನ್ನಡ ಬರಲ್ಲ ಅವ್ರಿಗೆ ಕನ್ನಡ ಕಲಿತಾರಂತೆ ಓಕೆ ಫ್ರೆಂಡ್ಸ್ ಇವಾಗ ಜಸ್ಟ್ ಬಿಹಾರ್ ಅಂತ ಅವ್ರದ್ದು ನೋಡಿದ್ರಲ್ಲ ನೀವು ಅವರು ಇಲ್ಲಿ ಲಾಲ್ಬಾಗ್ ನೋಡಕ್ ಬಂದಿದ್ದಾರೆ ಅವ್ರ ಕೈಲೇ ಎಳಿಸಿದೆ ನಾನು ಬಟ್ ಅವ್ರು ಕನ್ನಡ ಬರಲ್ಲ ಪಾಪ ಆದರೂ ಟ್ರೈ ಮಾಡಿ ಅವರು ಹೇಳಿದ್ರು ಬನ್ನಿ ಫ್ರೆಂಡ್ಸ್ ಮತ್ತೆ ಯಾರು ಸಿಕ್ಕರೆ ಅವ್ರನ್ನ ಕೇಳೋಣ ಏನಿದೆ ಸ್ಪೆಷಲ್ ಅಂತ ಇವತ್ತು. ಫ್ರೆಂಡ್ಸ್ ಇಲ್ಲಿ ಕೌನ್ಸಲ್ ಬಿಹಾರ್ ಬಿಹಾರ್ ಇದ್ದಾರೆ ಕನ್ನಡ ಬರ್ತಲ್ಲ ನೋಡಿ ಇವ್ರಿಗೆ ಸೂಪರ್ ಆಗಿ ಕನ್ನಡ ಮಾತಾಡ್ತಾರೆ. ಏನಿದೆ ಇವತ್ತು ಸ್ಪೆಷಲ್ ಏನು ಸ್ಪೆಷಲ್ ಐತೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇದೆ ಸ್ಪೆಷಲ್ ನೀನ್ ಚೆನ್ನಾಗಿದ್ದೆ ಮಾತಾಡ್ತಾ ಇದೆ ನಾನು ಮಾತಾಡಿದ್ದೆ ನಿಮ್ ಕನ್ನಡ ಬರ್ತಾ ನೋಡ್ರಿ ಅವ್ರು ಮಾತ್ರ ಸೂಪರ್ ಆಗಿ ಕನ್ನಡ ಮಾತಾಡ್ತಾರೆ. ಕನ್ನಡ ಇವರು ಕಲಿರಿ ಓಕೆನಾ ಕನ್ನಡ ಕಲಿಬಹುದು. ನಿಮ್ಗೆಲ್ರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಸ್ವಾತಂತ್ರ್ಯ ಶುಭಾಶಯಗಳು. ಕನ್ನಡ ಕಲಿರಿ ಓಕೆನಾ. ನೋಡು ಬಾಯ್ ಕಿತ್ನಾ ದಿನ ಎಷ್ಟು ದಿನ ಆಯ್ತಿಲ್ಲ ನೀವು? ನನ್ಗೆ 10 years ಆಗುತ್ತೆ ಸಮಥಿಂಗ್ 10 ವರ್ಷ ಆಯ್ತು ಅಂತ 10 ವರ್ಷ ಆಯ್ತು ಇಲ್ಲಿ ಬಂದಿವ್ರು ಕನ್ನಡ ಕಲ್ತಿದ್ರೆ ಆಲ್ಮೋಸ್ಟ್ ನೀವು ಸ್ವಲ್ಪ कन्नड़ कलिए ನನಗೆ ಇಲ್ಲಿ आता है मैं देखने के लिए आया अच्छा है अंदर फ्लावर शो सभी अच्छा है जाता है देखने के आया ಬಂದು ನೋಡ್ಕೊಂಡ್ ಬಂದಿರ ಇವಾಗ ನನಗೂ ಅಷ್ಟು ಹಿಂದಿ ಬರಲ್ಲ ಮ್ಯಾನೇಜ್ ಮಾಡ್ತೀನಿ ಬರ್ತಾ ಮ್ಯಾನೇಜ್ ಸಿಕ್ರೆ ಎಲ್ರಿಗೂ 78ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಓಕೆ ಬಾಯ್. ಓಕೆ ಫ್ರೆಂಡ್ಸ್ ಒಂದು ಇಬ್ಬರನ್ನ ಮಾತಾಡ್ಸಿದ್ವಿ ಎಲ್ಲ ಹಿಂದಿಯವರು ಸಿಕ್ಕರು ಪಾಪ ಅವ್ರು ಕನ್ನಡ ಬರಲ್ಲ ಆದರೂ ಅವ್ರ ಕೈಲೇ ನಾವು ಕನ್ನಡ ಇಳಿಸಿದ್ವಿ. ಬನ್ನಿ ಇವಾಗ ಕೆರೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಕೆರೆ ಅಂತ ನೋಡೋಣ. ಮುಂದೆ ಯಾರು ಮತ್ತು ಕನ್ನಡದವ್ರು ಸಿಕ್ಕರೆ ನಿಮಗೆ ಅವ್ರ ಬಗ್ಗೆ ಪರಿಚಯ ಮಾಡಿಕೊಟ್ಟು ಅವರು ಏನು ಸ್ಪೆಷಲ್ ಇದೆ ಲಾಲ್ಬಾಗ್ ಹೆಂಗಿದೆ ಅಂತ ಅವ್ರ ಬಗ್ಗೆ ಎಲ್ಲ ಕೇಳ್ತೀನಿ. ಬನ್ನಿ ಇವಾಗ ಕೆರೆ ಹತ್ರ ಹೋಗೋಣ, ಕೆರೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಇದು ಲಾಲ್ಬಾಗ್ ಕೆರೆ ನೋಡ್ಬೋದು ನೀವು. ಎಷ್ಟು ದೊಡ್ಡ ಬಾವುಟ ನಡೆಸ್ತಾರೆ ನೋಡ್ಬೋದು ನೀವು. ಅಯ್ಯ ಯಾವರು ಪಾವಗಡ ಕಾಣೋಣ. ಹೌದಾ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ವಿಡಿಯೋ ಮಾಡ್ತಾ ಇದೆ ರಾಕಿ ವಿಲೇಜ್ ಬ್ಲಾಗ್ ಅಂತ. ನೋಡ್ರಿ ಲಾಲ್ಬಾಗ್ ಅಲ್ಲಿ ಇವತ್ತು ಇವರು ಫ್ಲವರ್ ಶೋ ನೋಡಕ್ ಬಂದಿದ್ದಾರೆ ಆಗಸ್ಟ್ 15. ನಿಮ್ಮೂರು? ನಿಮ್ಮೂರು ಪಾವಗಡದತ್ತ ಬಿ ದೊಡ್ಡಹಟ್ಟಿ ಅಂತ. ನನ್ನ ಹೆಸರು ಬಂದು ಪ್ರತಾಪ್, ನನ್ನ ಹೆಸರು ಬಂದು ಹರಿಕೃಷ್ಣ ಅಂತ. ಏನ್ ಸ್ಪೆಷಲ್ ಇದೆ ಸರ್? ಏನ್ ಸ್ಪೆಷಲ್ ಇದೆ ಇವತ್ತು? ಸ್ಪೆಷಲ್ ಇಂಡಿಪೆಂಡೆನ್ಸ್ ಡೇ ಸ್ವಲ್ಪ ಖುಷಿ ಆಗುತ್ತೆ. ಇಂಡಿಯಾದ ಸ್ವಲ್ಪ ಚೆನ್ನಾಗಿತ್ತ ನೋಡಿದ್ರಾ? ರಾಕಿ ವಿಲೇಜ್ ಅಂತ ಸರ್ ನೋಡಿದ್ರಾ ಎಲ್ಲ ಫ್ಲವರ್ ಶೋ ಚೆನ್ನಾಗಿತ್ತ? ನೀವು ಇಲ್ಲ ನಮ್ಮ ಈ 78ನೇ ವರ್ಷದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸೊ ನಾವು ಲಾಲ್ಬಾಗ್ ಪಾರ್ಕಿಗೆ ಬಂದಿದ್ವಿ ಫ್ಲವರ್ ಶೋ ನೋಡೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಜನರು ಬಂದಿದ್ದಾರೆ, ಚೆನ್ನಾಗಿದೆ, ನೋಡ್ಬೋದು, ಖುಷಿ ಪಡ್ಬೋದು, ಒಳ್ಳೆ ವಾತಾವರಣ ಇದೆ. ಸೊ ಎಲ್ಲರೂ ಬಂದು ನೋಡಿದ್ರೆ ತುಂಬಾ ಒಳ್ಳೇದು. ಸರ್ ಚೆನ್ನಾಗಿ ಮಾತಾಡಿದ್ರು. ಲಾಲ್ಬಾಗ್ ಫ್ಲವರ್ ಶೋ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಫ್ಲವರ್ ಶೋ ಸೂಪರ್ ಆಗಿರುತ್ತೆ ಈ ವರ್ಷ. ಒಂದ್ಸಲ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಸುಮಾರು ಜನ ಇಲ್ಲಿ ಸೇರ್ತಾರೆ. ಫ್ಲವರ್ ಶೋ ಇರ್ತಲ್ಲ ಸುಮಾರು ಜನ ಆಗಸ್ಟ್ 15ರಿಂದ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ನೋಡ್ಬೋದು ನೀವೆಲ್ಲ ಎಷ್ಟು ಜನ ಇದಾರೆ ಅಂತ ಹೇಳಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲ ಹೇಳಿದ್ರು. ನೋಡ್ರಿ ಏನ್ ಮಾಡ್ತಾವ್ರೆ. ಕನ್ನಡ ಬರ್ತಾ ನಿಮ್ಗೆ? ಕನ್ನಡನೇ ತೆಲುಗು ಕಡಪಾಸೆ ನೋಡಿ. ಅಲ್ಲಿಂದ ಇಲ್ಲೇ ಕೆಲಸ ಮಾಡೋದು ನೀವು? ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಹ್ಯಾವ್. ಈ ಫಸ್ಟ್ ಟೈಮ್ ಬಂದಿರೋದು ಬಟ್ ಪಾಪ ಕನ್ನಡ ಬರಲ್ಲ ಇವ್ರಿಗೆ. अच्छा इंडिया था? इंडिया प्लेस अच्छा अच्छा. ओके. आज स्पेशल क्या है? आज स्पेशल मीन्स इंडिपेंडेंस डे. We are celebrating 78th Independence Day. To all the viewers, Happy Independence Day. Okay.
ನೋಡ್ರಿ ನಿಮಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಓಕೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಫ್ರೆಂಡ್ಸ್ ಇವತ್ತು. ಸ್ವಲ್ಪಲೆಲ್ಲ ಬಿಸಿಲು ಮುಚ್ಕೊಂಡಿತ್ತು. ಇವಾಗ ಬಿಸಿಲು ಸಿಕ್ಕಾಪಟ್ಟೆ ಬಂತು. ಅವರು ಕಡಪ ಅಂತೆ ಅವ್ರಿಗೆ, ಬಟ್ ಕನ್ನಡ ಬರಲ್ಲ, ಇಂಗ್ಲೀಷಲ್ಲೇ ಹೇಳಿದ್ರು. ನಾನು ಅವ್ರಿಗೆ ಕನ್ನಡದಲ್ಲಿ ಯಾವ ತರ ಅಂತ ಹೇಳ್ಕೊಟ್ಟೆ. ನೆಕ್ಸ್ಟ್ ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಫ್ರೆಂಡ್ಸ್, ನೋಡ್ಬೋದು ನೀವು. ಫ್ರೆಂಡ್ಸ್ ಹೊರಗಡೆ ಎಕ್ಸಿಟ್ ಆಗ್ತಾಯಿದ್ದೀವಿ ಇವಾಗ. ಒಂದು ಖುಷಿ ವಿಚಾರ ಏನಪ್ಪ ಅಂದರೆ, ಕನ್ನಡದ ಒಬ್ಬರು ಸಿಕ್ಕರು, ಅವರು ಚೆನ್ನಾಗಿ ಮಾತಾಡಿದರು. ನೋಡಿ ಈ ಹಿಂದೆ ಕಾಣ್ತಾಯಿಲ್ಲ, ಅದು ಲಾಲ್ಬಾಗ್ ಕೆರೆ. ಆವಾಗಲೇ ನಿಮ್ಗೆ ತೋರಿಸಿದೆ. ಇವಾಗ ಇಲ್ಲಿಂದ ಬರ್ಬೋದು ನಾವು, ಮತ್ತು ನಾನು ಈ ಕಡೆಯಿಂದ ಬರ್ತಾಯಿದ್ದೀನಿ ಅಷ್ಟೇ. ನೋಡಿ ಯಾವುದೋ ರಶ್ ಆಗ್ತಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಹಿಂದಿಯವರು ಸಿಕ್ಕರು. ಅವರು ಬಾಯಲ್ಲಿ ನಾನು ಕನ್ನಡದಲ್ಲೇ ಹೇಳಿಸಿದೆ ನಾನು. ಅವರು ಹೇಳಿದರು ಸೂಪರಾಗಿ ಕನ್ನಡ ಕಲೀರಿ ಅಂತಂದೆ. ಬರಲಿಲ್ಲ ಅಂದರೆ ಓಕೆ ಸರ್ ಕನ್ನಡ ಕಲಿತೀವಿ ಅಂದರು. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ರಶ್ ಆಗ್ತಾಯಿದೆ ಲಾಲ್ಬಾಗು. 1 ಗಂಟೆ ಆಯ್ತು ಇವಾಗ. ನೋಡಿರಿ ಎಲ್ಲ ಕಡೆಯಿಂದ ರಶ್ ಆಗ್ತಾಯಿದೆ, ನೋಡ್ಕೊಬೋದು ನೀವು. ಇದು ಸ್ಟಾರ್ಟಿಂಗಲ್ಲಿರುತ್ತೆ, ಸೂಪರಾಗಿದೆ. ನೋಡಿರಿ ಜನ ಎಷ್ಟಿದ್ದಾರೆ ನೋಡ್ರಿ ಇಲ್ಲ ಆ ಕಡೆ. ಲಾಲ್ಬಾಗಲ್ಲಿ ಜನ ಸಾಗರವೇ ಅಂತ ಹೇಳ್ಬೋದು, ಅಷ್ಟು ರಶ್ ಇದೆ. ನೋಡಿರಿ ಅಲ್ಲಿ ನೋಡಿರಿ ಕ್ಯೂ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಿಮಗೆ. 1 ಗಂಟೆ ಆಯಿತು ನಾನು ಎಕ್ಸಿಟ್ ಆಗೋಕ್ಕೆ. ಬೇಗ ಬಂದಿದ್ದು ಒಳ್ಳೆಯದಾಯಿತು. ಸಿಕ್ಕಾಪಟ್ಟೆ ರಶ್ ಆಗ್ತಾಯಿದೆ. ನೀವು ಒಂದು ಅಕಸ್ಮಾತ್ ಬಂದರೆ ಸ್ವಲ್ಪ ಬೇಗನೆ ಬನ್ನಿ. ಸಿಕ್ಕಾಪಟ್ಟೆ ರಶ್ ಆಗ್ತಾಯಿದೆ, ನೋಡ್ಕೋಬೋದು. ನಾವು ಹೊರಗಡೆ ಎಕ್ಸಿಟ್ ಆಗ್ತಾಯಿದ್ದೀವಿ. ನೋಡಿರಿ ಎಂಟ್ರಿಯಲ್ಲಿ ಎಷ್ಟು ರಶ್ ಇದೆ ಅಂತ ನೋಡ್ಕೋಬೋದು ನೀವು. ಆಗಸ್ಟ್ 15ರಂದು ಸಿಕ್ಕಾಪಟ್ಟೆ ರಶ್ ಇರುತ್ತೆ ಲಾಲ್ಬಾಗು. ವೀಕೆಂಡಲ್ಲೂ ರಶ್ ಇರುತ್ತೆ, ಮಾಮೂಲಿ ಡೇಸಲ್ಲಿ ರಶ್ ಇರಲ್ಲ ಫ್ರೆಂಡ್ಸ್, ಫ್ರೀ ಇರುತ್ತೆ. ನೋಡಿರಿ ಎಷ್ಟು ರಶ್ ಇದೆ ಅಂತ ತೋರಿಸ್ತಾ ಇದೆ ನಿಮಗೆ. ಓಕೆನಾ ಫ್ರೆಂಡ್ಸ್, ತುಂಬ ರಶ್ ಆಗ್ತಾಯಿದೆ. ನೋಡಿರಿ ಎಷ್ಟು ಜನ ಇದರಲ್ಲಿ. ಸಿಕ್ಕಾಪಟ್ಟೆ ರಶ್ ಆಗ್ತಾಯಿದೆ ಲಾಲ್ಬಾಗು. 1 ಗಂಟೆ ಸುಮಾರಿದು. ಜಸ್ಟ್ ಇವಾಗ ಹೊರಗಡೆ ಬಂದೆ ನಾನು. ನೋಡಿರಿ ಹೊರಗಡೆ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಲಾಲ್ಬಾಗ್ ಪಾರ್ಕಿಂದ ಲಾಲ್ಬಾಗ್ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಮೆಟ್ರೋ ಸ್ಟೇಷನಲ್ಲಿ ರಶ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಆಲ್ಮೋಸ್ಟು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನೋಡಿ ಎಷ್ಟು ರಶ್ ಇದೆ ಅಂತ, ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.